ಕೆಲವು BJP ಮುಖಂಡರುಗಳು ಹರ್ಷ ಅನ್ನೋರು ಮತ್ತು ಶ್ರೀನಿಧಿ ಅನ್ನೋರು 13ನೇ ತಾರೀಕು 12 ಗಂಟೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆವರಣದಲ್ಲಿದ್ದೆ. ನಾನು ಅಲ್ಲಿಗೆ ಬಂದರು. ಶ್ರೀನಿಧಿ ಅನ್ನೋರು ನನಗೆ ಪರಿಚಯ. ಯಾವ ಲೆವೆಲ್ಗೆ ಪರಿಚಯ, ಹೆಂಗೆ ಪರಿಚಯ, ಏನು ಪರಿಚಯ ಅನ್ನುವಂಥದ್ದು ಸ್ಪಷ್ಟತೆ ಅವರು ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಹರ್ಷ ಅನ್ನೋರನ್ನ ಕರ್ಕೊಂಬಂದಿದ್ರು. ಹರ್ಷ ಅನ್ನೋರು ನಾನು ನೋಡಿದ ತಕ್ಷಣ ಕಾಲಿಗೆ ಬಿದ್ದುಬಿಟ್ರು. ಕಾಲಿಗೆ ಬಿದ್ದು ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಭಾಳ ದುಃಖದಲ್ಲಿದ್ದಾರೆ. ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಚಿಂತನೆಗೀಡಾಗಿದ್ದಾರೆ, ಖಿನ್ನತೆಗೊಳಗಾಗಿದ್ದಾರೆ. ದಯಮಾಡಿ ನೀವು CBIಗೆ ವಹಿಸದೇ ಇರೋ ಹೊತ್ತಿನಲ್ಲಿ ನೋಡ್ಕೊಳ್ಳಿ, ಲೋಕಾಯುಕ್ತದಲ್ಲಿ ಬೇಕಾದ್ರೆ ತನಿಖೆ ಮಾಡಲಿ ಅಂತ ಕೇಳ್ಕೊಂಡ್ರು ಅಂತ ಒಂದು ಹಸಿ ಸುಳ್ಳಿನ ಪತ್ರವನ್ನು ಕೊಟ್ಟಿದ್ದಾರೆ. ಮೇಡಮ್ ಪಾರ್ವತಿ ಮೇಡಮ್ ಅವರು ಮುಖ್ಯಮಂತ್ರಿಗಳು ಆ ಲೆವೆಲ್ಗೆ, ಆ ಲೋ ಲೆವೆಲ್ಗೆ ಅವರ ಜೀವನದಲ್ಲೇ ಇಳಿದವರಲ್ಲ. ಆ ಥರ ಮಾಡಬೇಕು ಅನ್ನುವಂಥದ್ದಿದ್ದರೆ ಬಿಗಿನಿಂಗಲ್ಲೇ ಮಾಡುವಂಥ ಕೆಲಸವನ್ನು ಯಾರ ಕೈಲಾದರೂ ಮಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡ್ತಿದ್ರು. ಸ್ನೇಹಮಯಿ ಕೃಷ್ಣರವರೇ, ಕೆಲವು ಉತ್ತರ ಬೇಕು, ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು. ಇವತ್ತು 2:30ಗೆ ಹೈಕೋರ್ಟಲ್ಲಿ ವಾದ ಇದೆ. ನಿಮ್ಮ ವಾದ, ನೀವು ಕೊಟ್ಟಿರುವಂಥ ದೂರು, ನೀವು ಕೊಟ್ಟಿರುವಂಥ ಅರ್ಜಿ ಮೇಲೆ, ಪೆಟಿಷನ್ ಮೇಲೆ ವಾದ ನಡೀತಾ ಇದೆ. 6 ಜನ ಲಾಯರ್ಸ್ಗಳು ವಾದ ಮಾಡ್ತಾವ್ರೆ. ನಿಮಗೆ ಪ್ರತ್ಯೇಕವಾಗಿ ಸುಪ್ರೀಂ ಕೋರ್ಟ್ ಲಾಯರ್ಗಳು 2 ಡೆಲ್ಲಿಯಿಂದ ಬಂದು ವಾದ ಮಂಡನೆ ಮಾಡ್ತಾವ್ರೆ. ಲೋಕಾಯುಕ್ತ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, CBI ಕೊಡಬೇಕು ಅಂತ ನೀವು ದಾವೆ ಹಾಕ್ಕೊಂಡಿದ್ದೀರಿ. ಈ ಹಂತದಲ್ಲೇ ದಿಢೀರ್ ಅಂತ ಯಾರೋ 2 ಬಂದು ವ್ಯಕ್ತಿಗಳು ಪ್ರತ್ಯಕ್ಷರಾಗಿ ಲೋಕಾಯುಕ್ತ ತನಿಖೆ ಮಾಡೋದು ಬೇಡ, ದಯಮಾಡಿ CBI ಕೊಡಿಸ್ಬೇಡಿ, ಲೋಕಾಯುಕ್ತ ತನಿಖೆ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳೋವಂಥದ್ದು ಒಂದು ಸುಳ್ಳಿನ ಕಂತೆ. ಈ ಕಾಪಿನ ತಗೊಂಡೋಗಿ ಇವತ್ತು ಹೈಕೋರ್ಟು ಕೊಟ್ಟಿದ್ದೀರಿ, ED ಕೊಟ್ಟಿದ್ದೀರಿ, ಲೋಕಾಯುಕ್ತವು ಕೊಟ್ಟಿದ್ದೀರಿ. ಹೈಕೋರ್ಟಲ್ಲಿ ಈ ಅಪ್ಲಿಕೇಶನ್ನ ಪರಿಗಣಿಸಬೇಕು ಅಂತ ನಿಮ್ಮ ಒತ್ತಾಯ ಇದೆ. CCTV ಫುಟೇಜ್ ಕೊಟ್ಟಿದ್ದೀರಾ, ಯಾರು 2 ಓಡಾಡೋದನ್ನ ನಿಮ್ಮ ಮಗನ ಜೊತೆ ಮಾತಾಡುವಂಥದ್ದನ್ನ CCTV ಫುಟೇಜ್ ಕೊಟ್ಟಿದ್ದೀರಿ. ಇರಲಿ, ನಾನು ಕೆಲವು ಮಾಹಿತಿಯನ್ನು ನಾನು ನಿಮ್ಮಲ್ಲಿ ಬಯಸ್ತೀನಿ. 13ನೇ ತಾರೀಕು ಬಂದರು, ನಿಮ್ಮನ್ನು ಕೇಳಿದ್ರು. ನೀವು ಅದಕ್ಕೆ ಔಟ್ರೈಟಾಗಿ ಓಹೋ ಯಾವ ಕಾರಣಕ್ಕೂ ನನಗೆ ಕಾಲಿಗೆ ಬೀಳೋದು ಅದೆಲ್ಲ ಇಷ್ಟ ಇಲ್ಲ, ಕಾಲಿಗೆ ಬೀಳ್ಬೇಡಪ್ಪ, ನೀನು ಬರಬೇಡ, ಇಲ್ಲೇ ಆಗ್ತದಲ್ಲ, ನಾನಿಲ್ಲ, ನಾನು ಅಂಥವನಲ್ಲ. ಯಾರೋ ಇನ್ನೊಬ್ರು ಗಂಗರಾಜ್ ಅನ್ನೋರಿಗೆ 3 ಕೋಟಿ ಕೊಟ್ಟಿದ್ದಾರೆ. 3 ಕೋಟಿ ಕೊಟ್ಟಿರುವಂಥದ್ದಕ್ಕೆ ವಿಡಿಯೋ ಇದೆ. ಆ ದುಡ್ಡಿನ ಕಂತೆ ಇರುವಂಥ ದುಡ್ಡು ವಿಡಿಯೋ ನನ್ನ ಮಗ ನೋಡಿದ್ದಾನೆ ಅಂತ ನೀವು ಹೇಳ್ಕೊಂಡಿದ್ದೀರಿ. ನಿಮಗೆ ನಾವು ಹಣ ಆಮಿಷ ಏನು ಬೇಕಾದ್ರೂ ಎಲ್ಲ ಕೊಡ್ತೀವಿ, ಲೋಕಾಯುಕ್ತ ನಿಮ್ಗೇನು ದೂರುಗಳು ದಾಖಲಾಗಿದೆ 40 ಕೇಸ್ ಅವೆ, ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ಕೊಂಡಿದ್ದೀರಿ. ಆಯಿತು. 14ನೇ ತಾರೀಕು ನೀವು ಹೇಳ್ತೀರಿ ನನ್ನ ವಿರುದ್ಧ ಒಂದು ಕೇಸ್ ದಾಖಲಾಗುತ್ತೆ. ರೂಪಾ ಅನ್ನೋರು ಒಂದು ಕೇಸ್ ಹಾಕ್ತಾರೆ, ಚಾಮುಂಡಿ ಬೆಟ್ಟದ CAO. ಅದನ್ನು ಅರೆಸ್ಟ್ ಮಾಡಬೇಕು ಅಂತ ಹುನ್ನಾರ ಇತ್ತು. ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೊರಟಾಗಿದ್ದೆ, ಬೇಲ್ ಥರ ಕೊಟ್ಟಾಗಿದ್ದೆ ಬೆಂಗಳೂರಿಗೆ. ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದೆ, ಇರಲಿಲ್ಲ. 15ನೇ ತಾರೀಕು ಬಂದೆ. 15ನೇ ತಾರೀಕು ಬರೋ ಅಷ್ಟೊತ್ತಿಗೆ ನನ್ನ ಮಗನ ಜೊತೆ ಈ ಶ್ರೀನಿಧಿ ಮತ್ತು ಹರ್ಷ ಅವ್ರನ್ನ ನೀವು ಬೈದು ಓಡಿಸಿದ ಮೇಲೆ 13ನೇ ತಾರೀಕು 15ನೇ ತಾರೀಕು ನಿಮ್ಮ ಮನೆಗೆ ಹೋಗಿದ್ದಾರೆ ಅಂತ ನೀವು ಹೇಳ್ಕೊಂಡಿದ್ದೀರಿ. ಬೆಳಗ್ಗೆ 10:30ನಲ್ಲಿ ಆ CCTV ಫುಟೇಜ್ 10:30 ಟೈಮ್ನ ಮೆನ್ಷನ್ ಮಾಡಿದ್ದೀರಿ. ಆಮೇಲೆ ನಿಮ್ಮ ಮಗ ಆಮಿಷ ಒಡ್ಡಿದ್ದಾರೆ, ಈ ಥರ ದುಡ್ಡು ಕೊಡ್ತೀವಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ, 10 ಕೋಟಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡಿದ್ದೀರಿ. ನಿಮ್ಮ ಮಗ ಆ CCTV ಫುಟೇಜ್ ನಾನು ನೋಡಿದೆ, ಮಾಧ್ಯಮಗಳಲ್ಲಿ ಗಮನಿಸಿದೆ, ನಾನು ಎಲೆಕ್ಟ್ರಾನಿಕ್ TVಗಳಲ್ಲಿ ಗಮನಿಸಿದೆ. ನಿಮ್ಮ ಮಗ ಸುಮಾರು ಹೊತ್ತು ಶ್ರೀನಿಧಿ ಹತ್ರ ಹರ್ಷನ್ ಜೊತೆ ಮಾತಾಡ್ತಾ ಇರುವಂಥದ್ದು ಕಂಡೆ. ಅದಾದ ಮೇಲೆ ಕಾರ್ ಹತ್ತಿ ಹೋಗುವಂಥದ್ದು ನೀವೇ ಹೇಳ್ಕೊಂಡಿದ್ದೀರಿ, ಕಾರ್ನ ಹತ್ತಿಸ್ಕೊಂಡು ಹೋದ್ರು ಅಂತ. ನಿಮ್ಮ ಮಗ ಔಟ್ರೈಟಾಗಿ, ನಾನು ಈ ವಿಚಾರದಲ್ಲ, ನಮ್ಮ ಅಪ್ಪ ಭಾಳ ಸ್ಟ್ರಿಕ್ಟ್ ಆಫೀಸರ್ ಇದ್ದಂಗೆ, ಅವರು ಭಾಳ ಮಾನಸ್ಥ ಇರುವಂಥ ವ್ಯಕ್ತಿ. ದೇಶದಲ್ಲಿ ಎಲ್ಲಾದರೂ 145 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ ಅಪ್ಪನೇ ಮೊದಲನೇವನು. ಇಂಥವಕ್ಕೆಲ್ಲ ಆಮಿಷಕ್ಕೆಲ್ಲ ಒಳಗಾಗಲ್ಲ ಅಂತ ಹೇಳ್ದ ನಮ್ಮ ಮಗ. ಆದ್ರೂ ಕಾರಲ್ಲಿ ಹೋದ ಅಂತ ಹೇಳ್ಕೊಂಡಿದ್ರಿ. ಇದೆಲ್ಲ ಆದಮೇಲೆ ಆಮಿಷಕ್ಕೆ ಒಳಗಾಗಲ್ಲ ಅಂತ ಅಂದಮೇಲೆ ಕಾರಲ್ಲಿ ಯಾಕೆ ಹೋದ ನಿಮ್ಮ ಹುಡುಗ?
ಕಾರಲ್ಲಿ ಯಾಕೆ ಹೋದ್ನಪ್ಪ ದಯಮಾಡಿ ಹೇಳು. ಕಾರಲ್ಲಿ ಹೋಗಿ 2 hours ಕಾರ್ ಜೊತೆ ಇದ್ರಿ. ಆಮೇಲೆ ಕಾರು ಎಲ್ಲೂ ಹೋಗಿ ನಿಂತ್ಕೊಂತು, ಅದ್ರ ಫುಟೇಜ್ ನಮ್ಮ ಹತ್ರ ಇದೆ, ಪೊಲೀಸ್ನವ್ರ ಫುಟೇಜ್ ನಮ್ಮ ಹತ್ರ ಇದೆ. ಏರ್ಪೋರ್ಟ್ ಹತ್ರ ಒಂದು ಹೋಟ್ಲಿದೆ, ಅಲ್ಲಿ ಹೋಗಿ 2 hours ನೀವು ಅಲ್ಲಿ ಒಳಗಡೆ ಕೂತ್ಕೊಂಡು ಮಾತಾಡಿದ್ದೀರಿ, ಅದು ಫುಟೇಜ್ ಇದೆ. ಯಾಕೆ ನಿಮ್ಮ ಹುಡುಗ ಹೋಗ್ಬೇಕಾಗಿತ್ತು? ಅವ್ರ ಜೊತೆ ಶ್ರೀನಿಧಿ ಮತ್ತು ನಿಮ್ಮ ತಾಯಿಯವ್ರನ್ನ ಭೇಟಿ ಮಾಡಿಸು ಅಂತ ಕೇಳ್ಕೊಂಡಿದ್ರು ಅಂತ ಹೇಳ್ಕೊಂಡಿದ್ದೀರಿ. ಆಯಿತು, ನಿಮ್ಮ ತಾಯಿಯವ್ರು ಭೇಟಿ ಮಾಡಿಲ್ವಾ? ಫುಟೇಜ್ನವರು 10:08 ನಿಮ್ಮ ಪೆಟಿಷನವರು ದಿನ ಬೆಳಗ್ಗೆ ಎದ್ದು ನಮ್ಮ ವಿರುದ್ಧ ನಾವು ಮಾಡ್ತಾ ಇರುವಂಥ ಆರ್ಗ್ಯುಮೆಂಟ್ ವಿರುದ್ಧ ಎಲ್ಲ ತಪ್ಪು ಸಂದೇಶವನ್ನು ಕೊಡ್ತಾ ಇರುವಂಥದ್ದು, ನಮ್ಮನ್ನು ಸಸ್ಪೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದಿಸ್ ಅಂತ ಕೇಳಿದ್ದಾರೆ. ಅದಕ್ಕೆ ಜಡ್ಜ್ ಅವರು ಭಾಳ ಖಾರವಾಗಿ ವಾಟ್ ಈಸ್ ಗೋಯಿಂಗ್ ಆನ್ ಇಯರ್, ಯು ಶುಡ್ ಸೀರಿಯಸ್ಲಿ ರಿಸ್ಟ್ರೈನ್, ಯು ಶುಡ್ ಡೈರೆಕ್ಟ್ ಯುವರ್ ಪೆಟಿಷನರ್ ಟು ರಿಸ್ಟ್ರೈನ್ ಇನ್ ಗೋಯಿಂಗ್ ಟು ದಿ ಪ್ರೆಸ್ ಆ್ಯಂಡ್ ಸಿಂಪ್ಲಿ ಗಿವಿಂಗ್ ದ ಸ್ಟೇಟ್ಮೆಂಟ್ಸ್ ಅಂತ ವಾರ್ನ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಅಡ್ವೊಕೇಟ್ ನಿಮ್ಮ ಪರವಾಗಿ ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾರೆ. ರಾಘವನ್ ಅವರು ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾರೆ. ತಪ್ಪಾಗಿದೆ, ಅಂಥದಕ್ಕೆ ಅವಕಾಶ ಇಲ್ಲ. ಆರ್ಗ್ಯುಮೆಂಟ್ ನಡೀತಾ ಇರಬೇಕಾದ್ರೆ ಮಾಧ್ಯಮಗಳಲ್ಲಿ ತಪ್ಪು ಸಂದೇಶಗಳನ್ನು, ಲಾಯರ್ನ ಸಸ್ಪೆಕ್ಟ್ ಮಾಡುವಂಥದ್ದು, ಸುಪ್ರೀಂ ಕೋರ್ಟ್ನ ಸಸ್ಪೆಕ್ಟ್ ಮಾಡುವಂಥದ್ದು, ಹೈಕೋರ್ಟ್ನ ಸಸ್ಪೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ಅಂತ ವಾರ್ನ್ ಮಾಡಿ ನೀವೇ ಒಪ್ಕೊಂಡಿದ್ದೀರಿ. ನನಗೆ ಒಂದಷ್ಟು ಉತ್ತರ ಬೇಕು. ದಯಮಾಡಿ ಉತ್ತರವನ್ನು ಕೊಡುವಂಥ ಕೆಲಸ ನೀವು ಮಾಡಬೇಕು ನನಗೆ. ಇರಪ್ಪ ಸುಮ್ಮನೆ ಕೂತ್ಕೊಳ್ಳಿ. ನೀವು ಇಂಥವರೆಗೂ ಯಾರಿಗೂ ಬ್ಲಾಕ್ ಮೇಲ್ ಮಾಡಿಲ್ವಾ ಸ್ನೇಹಮಯ ಕೃಷ್ಣರವರೇ? ದುಡ್ಡು ವಸೂಲಿ ಮಾಡಿಲ್ವಾ? 2-3 ಜನ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿದಿರಲ್ಲ, ದುಡ್ಡೆಲ್ಲಿಂದ ಬಂದಿದೆ? ಆ ಫೀಸು ಲಕ್ಷಾಂತಗಟ್ಟಲೆ ಫೀಸ್ ಕೊಟ್ಟಬೇಕಲ್ಲ. ಹಾಂ, ಒಂದು ಇಯರಿಂಗ್ ಇಷ್ಟು ಅಂತ ಫೀಸ್ ಕೊಡಬೇಕಲ್ಲ. ದುಡ್ಡು ಎಲ್ಲಿಂದ ತರ್ತಾ ಇದ್ದೀರಿ? ದಯಮಾಡಿ ಸ್ವಲ್ಪ ಹೇಳ್ಬೇಕಲ್ಲ. IT, ED, ಕೇಂದ್ರ ಸಂಸ್ಥೆಗಳು ಏನು ಮಾಡ್ತಾವೆ? ಸೋಮೋಟ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ED ಅವ್ರು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? 3 ಜನ ಲಾಯರ್ನಗಳು ನೇಮಕ ಮಾಡಿದಿರಲ್ಲ ಸ್ವಾಮಿ, ಟಾಪ್ ಕ್ಲಾಸ್, ಟಾಪ್ 10ನಲ್ಲಿ ಇವರು ಟಾಪ್ 2 ಟಾಪ್ 3 ಲಾಯರ್ಸ್ಗಳು. ಅವರು ಬಂದು ಆರ್ಗ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ. ದುಡ್ಡು ಎಲ್ಲಿಂದ ಬರುತ್ತೆ? ದಯಮಾಡಿ ಸ್ವಲ್ಪ ಹೇಳ್ತೀರಾ? ಹಿಂದೆ ಮೈಸೂರಿನಲ್ಲಿರುವಂಥ IPS, KSPS ಅಧಿಕಾರಿಗಳ ಜೊತೆ ನೀವು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವಾ? ಜನಗಳು ಮಾತಾಡ್ಕೊತಾ ಇದ್ದಾರೆ, ನಾನು ಅಪಾದನೆ ಮಾಡ್ತಾ ಇಲ್ಲ. ನೀವು ಆಗಲೇ ನನಗೆ ನೋಟಿಸ್ ಕೊಟ್ಟಿದ್ದೀರಿ, ಲೀಗಲ್ ನೋಟಿಸ್ ಉತ್ತರ ಕೊಟ್ಟಿದ್ದೀನಿ. ಜನಗಳು ಮಾತಾಡ್ಕೊತಾರೆ. ದಯಮಾಡಿ ಸ್ವಲ್ಪ ಮಾಧ್ಯಮದ ಮುಂದೆ ಬಂದು ಹೇಳ್ಬೇಕಲ್ಲ. ನಿಮ್ಮ ವಿರುದ್ಧ 44 FIRಗಳಿಲ್ವಾ? ನಿಮ್ಮ ವಿರುದ್ಧ FIRಗಳಿಲ್ವಾ? ಆ ಚಾಮುಂಡಿ ಬೆಟ್ಟದ CAO ರೂಪಾ ಅವ್ರನ್ನ ನೀವು ಬ್ಲಾಕ್ ಮೇಲ್ ಮಾಡಲಿಲ್ವಾ? ಮಾಧ್ಯಮದ ಮುಂದೆ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ಹತ್ರ ನೀವು ಮಾತಾಡಿಲ್ವಾ? ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕಲ್ಲ ದಯಮಾಡಿ. ಈ ಹಿಂದೆ ಮೈಸೂರಲ್ಲಿ ಕೆಲ ಎಮ್ ಎಲ್ ಎಗಳಿಗೆ ಬ್ಲಾಕ್ ಮೇಲ್ ಮಾಡಿ ಹಣವನ್ನು ವಸೂಲಿ ಮಾಡಿಲ್ವಾ? ಒಂಚೂರು ಹೇಳ್ಬೇಕಲ್ಲ ನೀವು. ಇಲ್ಲ ಅಂತ ಹೇಳಿ. ಪ್ರಮಾಣ ಪತ್ರ ಇದೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿ. ಮೂಢ ಅಧಿಕಾರಿಗಳು, ಮೂಢ ಅಧ್ಯಕ್ಷಗಳನ್ನು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವಾ ನೀವು? ನಿಮ್ಮ ಹಿಂಬಾಲಕರು 2 ಸರಿ ನನ್ನ ಹತ್ರ ಕಳಿಸಿರ್ಲಿಲ್ವಾ? 3 ತಿಂಗಳ ಹಿಂದೆನೆ ಕಳಿಸಿದ್ರ ಇಲ್ವಾ? ಕಳಿಸಿಲ್ಲ ಅಂದರೆ ಅನ್ನುವಂಥದ್ದಕ್ಕೆ ನಾನು ಒಂದಷ್ಟು ಅಪಾದನೆ ಮಾಡಿದ್ದಕ್ಕೆ ಪ್ರೂಫೇ ಕೊಡಲಿಲ್ವಲ್ಲ ನೀವು? ಪ್ರೂವ್ ಮಾಡಲೇ ಇಲ್ವಲ್ಲ? ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಾನು ನಮ್ಮ 2 ಅಧ್ಯಕ್ಷಗಳು ಹೋಗಿ. BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ನೀವು ಭೇಟಿನೇ ಮಾಡಿಲ್ವಾ? BY ವಿಜೇಂದ್ರ ಅವ್ರನ್ನ ಭೇಟಿ ಮಾಡ್ತಾ ಇಲ್ವಾ ನೀವು? ಬೆಂಗಳೂರವ್ರ ಸ್ಟಾರ್ ಹೋಟ್ಲಲ್ಲಿ ನಿಮಗೆ ಅಂತ ಸಪ್ರೇಟ್ ಪ್ರತ್ಯೇಕವಾಗಿ ಒಂದು ರೂಮ್ ಇಟ್ಟಿದ್ದಾರೆ, ನೀವು ಅಲ್ಲಿ ಉಳ್ಕೊಂಡಿಲ್ವಾ? ಸ್ವಲ್ಪ ಹೇಳ್ಬೇಕಲ್ಲ. ಮೈ ಫ್ರೆಂಡ್ ಮಿಸ್ಟರ್ ಸ್ನೇಹಮಯಿ ಕೃಷ್ಣ, ದಯಮಾಡಿ ಇದಕ್ಕೆಲ್ಲ ಸ್ವಲ್ಪ ಉತ್ತರ ಕೊಡಿ. ಇದಕ್ಕೆ ಉತ್ತರ ಕೊಡಿ ಸ್ವಾಮಿ. ಇಲ್ಲಿ ಹಿಂದೆ ಒಬ್ಬ ಲೋಕಲ್ ಬಾಡಿ ಎಲೆಕ್ಷನ್ ನಿಂತು ಸೋತಂತ BJP ಮುಖಂಡ, ಅವನ್ನೇ ನಿಮ್ಮನ್ನು ಕರ್ಕೊಂಡೋಗಿ ವಿಜೇಂದ್ರ ಹತ್ರ ಮಾತಾಡಿಸಿ, ವಿಜೇಂದ್ರ ಹತ್ರ ಎಲ್ಲ ಕುದುರಿಸೋದು, ವ್ಯವಹಾರ ಮಾಡಿಸೋದು, ಎಲ್ಲ ಮಾಡುವಂಥದ್ದೆಲ್ಲ ಮಾಡ್ತಾ ಇರುವಂಥ ವ್ಯಕ್ತಿ ಯಾರು? ಹೆಸರು ದಯಮಾಡಿ ನೀವೇ ಹೇಳಿ. ಯಾರ ಜೊತೆ ಹೋಗ್ತೀರ ನೀವು? ದಯಮಾಡಿ ಹೇಳಿ.
ಬೆಂಗಳೂರಲ್ಲಿ ಯಾರನ್ನ ಭೇಟಿ ಮಾಡ್ತೀರಿ, ಎಲ್ಲಿ ಭೇಟಿ ಮಾಡ್ತೀರಿ, ಯಾವ ಹೋಟ್ಲಲ್ಲಿ ಭೇಟಿ ಮಾಡ್ತೀರಿ, ಯಾವ ಟೈಮಲ್ಲಿ ಭೇಟಿ ಮಾಡ್ತೀರಿ ಅನ್ನೋದೆಲ್ಲ ಫುಟೇಜ್ ಇದೆ. ವಿ ಆಲ್ ಹ್ಯಾವ್ ಕಲೆಕ್ಟೆಡ್ ದ ಇನ್ಫಾರ್ಮೇಷನ್. ವಿ ಆರ್ ಜಸ್ಟ್ ವೇಟಿಂಗ್. ಸ್ನೇಹಮಯಿ ಕೃಷ್ಣರವ್ರು ವೇಟಿಂಗ್, ವಿ ಆರ್ ವೇಟಿಂಗ್. ನಿಮ್ಮ ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ, ನೀವು ಡೆಲ್ಲಿಗೆ ಎಷ್ಟು ಬಾರಿ ಹೋಗಿದ್ರಿ, ಯಾರನ್ನ ಭೇಟಿ ಮಾಡಿದ್ರಿ, ಯಾವ ರೀತಿ ತಗೊಂಡೋಗ್ತಾ ಇದ್ರಿ ಕೇಸ್ನ ನೀವು, ಆಮೇಲೆ ಈ ಕೇಸ್ಗೆ ಎಷ್ಟು ಡೀಲ್ ಆಗಿದೆ, ಅವೆಲ್ಲವನ್ನ ಉತ್ತರವನ್ನು ಕೊಡುವಂಥ ಸಮಯ ಬರುತ್ತೆ. 100% ನಾವು ಮಾಡ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಒಂದು ಮಾತ್ರ ಸತ್ಯ ಹೇಳ್ತೀನಿ ಮಾಧ್ಯಮಗಳ ಮೂಲಕ ಜನಸಾಮಾನ್ಯರಿಗೆ. ಸಿದ್ದರಾಮಯ್ಯ ಸಾಹೇಬರು ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಅವರ ಜೀವನದಲ್ಲೇ ಯಾವ ಬ್ಲ್ಯಾಕ್ ಮೈಲರ್ಸ್ಗೂ ಎದುರ್ಕೊಂಡಿಲ್ಲ. ಬ್ಲ್ಯಾಕ್ ಮೈಲರ್ಸ್ನ ಸಮಾಧಾನ ಮಾಡುವಂಥ ವ್ಯವಸ್ಥೆಗೂ ಅವ್ರಿಗೆ ಹೋಗಿಲ್ಲ. ಅದಕ್ಕೆ ಬೇಕಾಗಿಲ್ಲ ಅವರಿಗೆ. ಈ ಡಸಂಟ್ ರಿಕ್ವೈರ್. He is not interested in such activities at all, because he is very straightforward, he is very clean, he is very black and white. There is nothing to fear. ಮೇಡಮ್ ಅವರು ಯಾವ ಕಾರಣಕ್ಕೂ ಎಲ್ಲೂ ಯಾರ ಜೊತೆನೂ ಮಾತಾಡದೇ ಇರುವಂಥವ್ರು ಅವರು. ಅವನು ಯಾರು ಹರ್ಷ ಅನ್ನೋ ನೀವು ಪ್ರೆಸ್ ಮೀಟ್ ಮಾಡಿದ್ದ ಏನು ಹೇಳಿದ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಬೇಕು. ಯಾರವ, ಇದು ಬಿಂದೆ ಏನು, ನಾವು ಮುಂಚೆನೂ ಅದನ್ನೇ ಹೇಳ್ತಾ ಇದ್ದೀವಿ. ಇದಕ್ಕೆ ರೂವಾರಿನೇ ಈ ಸಿನಿಮಾಗೆ ಡೈರೆಕ್ಟ್ರು, ಪ್ರೊಡ್ಯೂಸರ್ಸ್ಗಳೆಲ್ಲ ಇವರು ಸ್ವಾಮಿ, BJPಯವರು, JDSನವರೇ, ಇವನೊಬ್ಬ ಸೈಡ್ ಆ್ಯಕ್ಟ್ರು ಅಂತ ಮುಂಚೆಯಿಂದನೂ ಹೇಳ್ತಾ ಇದ್ದೀವಿ. ಈಸ್ ಓನ್ಲಿ ಎ ಸೈಡ್ ಆ್ಯಕ್ಟರ್. ಕೂಲಿಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ. ಹಿಂದೆ ಘಟ್ಟಾನುಘಟಿಗಳು ಇದ್ದಾರೆ. ಅವೆಲ್ಲ ಹೊರಗಡೆ ತರ್ತೀವಿ, ಇದೆಲ್ಲ ಒಂದಷ್ಟು ಕೇಸ್ಗಳೆಲ್ಲ ಮುಗಿಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಭಾರತದಿಂದ ಬಂದ ವ್ಯಕ್ತಿ ಅವರು, ನರೇಂದ್ರ ಮೋದಿಯವರು ಇಬ್ಬರು ದೇಶವನ್ನು ಬುಗುರಿ ಆಡಿಸ್ದಂಗೆ ಆಡಿಸ್ತಾವ್ರೆ. ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವ್ರನ್ನ ಭಾಳ ಸ್ಪಷ್ಟವಾಗಿದೆ. ಅಂಬೇಡ್ಕರ್ 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 5 ಸಾರಿ ಉಚ್ಚಾರಣೆ ಮಾಡಿ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ, ಪರ್ಟಿಕ್ಯುಲರ್ ಕಾಂಗ್ರೆಸ್ನವ್ರಿಗೆ ಮತ್ತು ಕೆಲವರಿಗೆ. ಇಷ್ಟು ಬಾರಿ ಅಂಬೇಡ್ಕರ್ ಹೆಸರುಗಳ ಬದಲು ದೇವ್ರ ಹೆಸರು ಸ್ಮರಿಸಿದ್ದಿದ್ರೆ ಅವ್ರಿಗೆ ಸ್ವರ್ಗದಲ್ಲಿ ಸ್ಥಾನವಾದ ಸಿಗ್ತಾ ಇತ್ತು ಅಂತ ಹೇಳಿದಿರಿ. ಅಂದರೆ ಅಂಬೇಡ್ಕರ್ ಹೆಸರು ಹೇಳಿದರೆ ನರಕ ಸಿಗ್ತದೆ ಅಂತನಾ ನೀವು ಹೇಳ್ತೀನಿ ಅರ್ಥ? ಅಂಬೇಡ್ಕರ್ ಅನ್ನುವಂಥ ಪದವನ್ನು ಉಪಯೋಗಿಸಿದರೆ ಅಂಬೇಡ್ಕರ್ ಒಂದು ವ್ಯಕ್ತಿಯ ಹೆಸರನ್ನು ಉಚ್ಚಾರಣೆ ಮಾಡಿದ್ರೆ ನರಕ ಸಿಗುತ್ತೆ ಅನ್ನುವಂಥದ್ದು ಉದ್ದೇಶ, ಮೈಂಡ್ ಸೆಟ್ಟು ನಿಮ್ಮದು. ನಾಚಿಕೆ ಆಗಲ್ವ ನಿಮಗೆ? ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ಅಮಿತ್ ಶಾ ಅವರ ಮತ್ತು ನರೇಂದ್ರ ಮೋದಿಯವರ ದುರಾಂಕಾರದ ಪರಮಾವಧಿ ಇದು. ಇದಕ್ಕೆ ನಿಮ್ಮ ಚೇಲಾಗಳು, ಪಾರ್ಲಿಮೆಂಟಲ್ಲಿ ಕೂತಿರುವಂಥ ಚೇಲಾಗಳು ಅಕ್ಕಪಕ್ಕ ಟೇಬಲ್ನ ಕೊಡ್ತಾರೆ, ಹಿಂಗೆ ಟೇಬಲ್ ಕುಡ್ತಾರೆ. ಎಂಥ ದುರಂತ ಸ್ವಾಮಿ ಇದು! ಇದಕ್ಕಿನ್ನ ದುರಂತ ಎಲ್ಲಾದರೂ ನೋಡಿದ್ದೀರ ನೀವು? 5 ಗಂಟೆಗೆ ನೀವು ಮತ್ತೆ ನಿನ್ನೆ ದಿವಸ ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟೀಕರಣ ಕೊಡ್ತೀರಿ. ನಾನು ಹೇಳಿರುವಂಥ ಹೇಳಿಕೆಯನ್ನು ತಿರ್ಚಿದ್ದಾರೆ ಅಂತ. ಬೇಸಿಕ್ ಕಾಮನ್ ಸೆನ್ಸ್ ಇದೆಯೋ ಒಬ್ಬ ಹೋಮ್ ಮಿನಿಸ್ಟರ್ ಮಾತಾಡುವಂಥದ್ದು? ನೀವು ಕೊಟ್ಟಿರುವಂಥ ಹೇಳಿಕೆ ನಮ್ಮ ಖಾಸಗಿ ಟಿವಿಯಿಂದ ಹಿಡಿದಿರುವಂಥದ್ದಲ್ಲ. ಲೋಕಸಭಾದಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಟಿವಿಗಳು, ಲೋಕಸಭಾ ಟಿವಿ, ರಾಜ್ಯಸಭಾ ಟಿವಿ ಅಂತ ಇದ್ದಾವೆ. ಅದನ್ನ ಡೈರೆಕ್ಟರ್ ಲೈವ್ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಪ್ರೈವೇಟ್ನವ್ರಿಗೆ. ಅವ್ರು ಏನು ಕೊಡ್ತಾರೆ ಆ ಸಬ್ಸ್ಟೆನ್ಸ್ನ ಮಾಧ್ಯಮಗಳು, ಬೇರೆ ಖಾಸಗಿ ಮಾಧ್ಯಮಗಳು ಕ್ಯಾರಿ ಮಾಡ್ತಾರೆ. ಅದು ನೀವು ಹೇಳಿರೋದು ತಪ್ಪು, ಸುಳ್ಳು ಅನ್ನುವಂಥದ್ದು ನಿಮ್ಮ ಲೋಕಸಭಾ ಸರ್ಕಾರ ನೀಡಿರುವಂಥ ಸಂಸ್ಥೆ, ಟಿ ವಿ ಸಂಸ್ಥೆಗಳು ನೀಡಿರುವಂಥ ಒಂದು ಮಾಹಿತಿನೇ ತಪ್ಪು, ನೀವೇ ತಿರ್ಚಿದ್ದೀರಿ ಅಂತ ಅರ್ಥ. ಅದು ನಾವು ತಿರ್ಚಿಲ್ಲ, ನೀವೇನು ಕೊಟ್ಟಿದ್ದೀರಿ ಅದು ಟೆಲಿಕಾಸ್ಟ್ ಆಗಿದೆ. ಯಾವ ಮಾಧ್ಯಮದವರು ತಿರ್ಚಿಲ್ಲ. ಲೋಕಸಭೆಯಲ್ಲಿ ಅಳವಡಿಸಿರುವಂಥ ಟಿ ವಿ, ಇದನ್ನು ನೀವು ಹಸಿ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕಾಣ್ತಾ ಇದೆಯಲ್ಲ, ಮತ್ತು ಮುಂದೆನೇ, ಕಣ್ಣು ಮುಂದೆನೇ ಇದೆಯಲ್ರಿ, ವಿಡಿಯೋ ಇದೆಯಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಸಮುದಾಯಕ್ಕೆ, ಒಂದು ಧರ್ಮಕ್ಕೆ ಸೀಮಿತರಾಗಿರುವಂಥವರಲ್ಲ. ನೀವು ಅಮಿತ್ ಶಾ ಅವರೇ 2ನೇ ಬಾರಿ ಹೋಮ್ ಮಿನಿಸ್ಟರ್ ಆಗ್ತಾ ಇದ್ದೀರಿ, 3 ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದೀರಿ. ನಿಮ್ಮ ವಿಶ್ವಗುರು 3ನೇ ಸರಿ ಪ್ರೈಮ್ ಮಿನಿಸ್ಟರ್ ಆಗಿದೆ ಓನ್ಲಿ ಬಿಕಾಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ಸ್ ಕಾನ್ಸ್ಟಿಟ್ಯೂಷನ್. ಅವರ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ರೆ ನೀವಿಬ್ಬರೂ, ನೀವು ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗುಜರಾತಲ್ಲಿ ಗುಜರಿ ವ್ಯಾಪಾರ ಮಾಡ್ತಿದ್ರಿ. ನರೇಂದ್ರ ಮೋದಿಯವರು ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಟೀ ಮಾರ್ಕೊಂಡು
ಇರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಿತ್ತು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋದು ಸತ್ಯ. ಅದು ನಿಮಗೆ ಎರಡೆರಡು ಸರಿ ಮೂರು ಸರಿ ಅವಕಾಶ ಸಿಕ್ಕಿದೆ ಇಸ್ ಓನ್ಲಿ ಬಿಕಾಸ್ ಆಫ್ ಅಂಬೇಡ್ಕರ್ಸ್ ಕಾನ್ಸ್ಟಿಟ್ಯೂಷನ್ ವಿಚ್ ಹಿ ಹಸ್ ಗಿವನ್ ಟು ದಿಸ್ ನೇಷನ್. ಸೊ ಅದರಿಂದ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ನೇರವಾಗಿ ಕ್ಷಮೆ ಯಾಚಿಸಬೇಕು ಜನಸಾಮಾನ್ಯರಲ್ಲಿ. ಮೋದಿಯವರಿಗೆ, ಬಿ ಜೆ ಪಿಯವರಿಗೆ, ಆರ್ ಎಸ್ ಎಸ್ನವ್ರಿಗೆ ಸಂವಿಧಾನದ ಮೇಲೆ ಏನಾದರೂ ಕಿಂಚಿತ್ ಗೌರವ ಇದ್ದರೆ ಅವನ್ನ ಈ ಶುಡ್ ಬಿ ಇಮ್ಮಿಡಿಯೇಟ್ಲಿ ಸ್ಯಾಕ್ಡ್ ಆ್ಯಂಡ್ ದೇರ್ ಶುಡ್ ಬಿ ಎ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಹಿಮ್ ಆ್ಯಂಡ್ ಈ ಶುಡ್ ಬಿ ಪುಟ್ ಬಿಹೈಂಡ್ ದ ಬಾರ್ಸ್. ಇಟ್ ಶುಡ್ ನಾಟ್ ಬಿ ರಿಪೀಟೆಡ್. ನಿಮ್ಮ ಮನಸ್ಥಿತಿ ಏನು ಅನ್ನುವಂಥದ್ದು ಗೊತ್ತು. ಮನಸ್ಥಿತಿ ಇರುವಂಥ ಒಂದು ಮನಸ್ಥಿತಿ. ನೀವು 400 ಬಂದರೆ ಎಂಟರ್ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ನಿಮ್ಮವರು ಲಾಸ್ಟ್ 2024 ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಹೇಳ್ಕೊಂಬಂದರು. ನಮ್ಮ ರಾಜ್ಯದಲ್ಲಿ ಅವನು ಯಾರು ಅನಂತಕುಮಾರ್ ಹೆಗಡೆ ಅನ್ನೋರು ಕೈಲಿ ಎಳಿಸಿರ. ಮಧ್ಯಪ್ರದೇಶದಲ್ಲಿ 2 ಎಂ ಪಿಗಳು ಹೇಳಿರು, ಹಾಲಿ ಎಂ ಪಿಗಳು ಹೇಳಿರು. ಮಹಾರಾಷ್ಟ್ರದಲ್ಲಿ 3 ಜನ ಎಂ ಪಿಗಳು ಉಚ್ಚಾರಣೆ ಮಾಡಿದ್ರು, ಭಾಷಣದಲ್ಲಿ ಹೇಳಿದ್ರು 400+ ಬಂದರೆ ಈ ದೇಶದ ಹಣೆ ಬರನೇ ಚೇಂಜ್ ಮಾಡ್ತೀವಿ ಅಂತ. ಬರೀ 240ಕ್ಕೆ ಇಳಿಸವ್ರೆ. 400 ಏನಾದರೂ ಬಂದಿದ್ದಿದ್ರೆ ಊಹೆ ಮಾಡ್ಕೊಳ್ಳಿ ನೀವು. ಡಾಕ್ಟರ್ ಅಂಬೇಡ್ಕರ್ ಹಿಸ್ಟ್ರಿನೇ ಬದಲಾಯಿಸ್ಬಿಡೋರು. ಅಂಬೇಡ್ಕರ್ ಅನ್ನುವಂಥ ವ್ಯಕ್ತಿ ಇದ್ದಿದ್ರ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಮಾಡಿಸುವಂಥ ಕೆಲಸವನ್ನು ಮಾಡಿಬಿಡೋರು. NEP ಅಂತ ತಗೊಂಬಂದು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೊಸದಾಗಿ ತಗೊಂಬಂದು ಆ ಹಿಸ್ಟ್ರಿನೇ ಎರೇಜ್ ಮಾಡಾಕ್ಬಿಟ್ರು. ಈ ಒಂದು ದುರಂತದಕ್ಕೆ ನಾಂದಿ ಆಗಬೇಕಾಗಿತ್ತು, ಬಟ್ ಅದು ಅವಕಾಶ ಕೊಡಲಿಲ್ಲ. ನರೇಂದ್ರ ಮೋದಿಯವರೇ ಉತ್ತರ ಕೊಡಿ, ಅಮಿತ್ ಶಾ ಅವರೇ ಉತ್ತರ ಕೊಡಿ. ನೀವು ಹೇಳ್ತಾ ಇದ್ದೀರಿ ಫ್ಯಾಷನ್ ಹೋಗಿದೆ ಜನಗಳಿಗೆ ಅಂತ. ಎಸ್, ನಾವು ಎದೆ ಉಬ್ಬಿಸಿ ಹೇಳ್ತೀವಿ. ಕಾಂಗ್ರೆಸ್ನವರು ಸಾವಿರಾರು ಕೋಟಿ ಜನಾಂಗಗಳು, ನೂರಾರು ಕೋಟಿ ಜನಸಂಖ್ಯೆ, ದೇಶ ವಿದೇಶಗಳಲ್ಲಿರುವಂಥವ್ರು ಎದೆ ಉಬ್ಬಿಸಿ ಹೇಳ್ತಾರೆ. ಎಸ್, ಅಂಬೇಡ್ಕರ್ ಹೆಸರು ಹೇಳುವಂಥದ್ದು. ಅಂಬೇಡ್ಕರ್ ಈಸ್ ಅವರ್ ಫ್ಯಾಷನ್. FASHITON, ಫ್ಯಾಷನ್. ಅಂಬೇಡ್ಕರ್ ಈಸ್ ಎ ಪ್ಯಾಷನ್. PASSION. ಅಂಬೇಡ್ಕರ್ ಈಸ್ ಎ ಇನ್ಸ್ಪಿರೇಷನ್. ಅಂಬೇಡ್ಕರ್ ಈಸ್ ಎ ಮೋಟಿವೇಶನ್. ಎಸ್, ಸುಮ್ಮನೆ ಫ್ಯಾಷನ್ಗೋಸ್ಕರ ಮಾತಾಡುವಂಥವ್ರು ನಾವಲ್ಲ. ಸೊ ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಮಾಡ್ತೀವಿ ನೆಕ್ಸ್ಟು, ಯಾವ ರೀತಿ ಮೈಸೂರಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೋತೀವಿ ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಕ್ಷರುಗಳು ಮಾತಾಡ್ತಾರೆ, ಹೇಳ್ತಾರೆ. ಇಡೀ ರಾಜ್ಯದಲ್ಲಿ ಮೈಸೂರಿಂದ ಶುರುವಾಗುತ್ತೆ ಈ ಹೋರಾಟ ಹೆಂಗಿರುತ್ತೆ ಅನ್ನುವಂಥದ್ದು ನಮ್ಮ ಅಧ್ಯಕ್ಷರುಗಳು ಇಬ್ಬರು ಹೇಳ್ತಾರೆ. ಈಗ ತಮ್ಮ ಮೂಲಕ ಹೇಳ್ತಾರೆ, ಕರೆಯನ್ನು ಕೊಡ್ತಾರೆ. ಎಲ್ಲರೂ ಒಟ್ಟಾರೆ ಸೇರಿ, ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, ಎಲ್ಲರೂ ಸೇರಿ ಸಂವಿಧಾನಕ್ಕೆ ಯಾರ್ಯಾರು ಗೌರವ ಕೊಡ್ತಾರೆ, ಈ ದೇಶದಲ್ಲಿ ನಾವು ಯಾರೆಲ್ಲ ಬದುಕ್ತಾ ಇದ್ದೀವಿ, ಎಲ್ಲರೂ ಇದರಲ್ಲಿ ಭಾಗಿಯಾಗಿರಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಮೂರನೇದು, ಕೊನೆಯದಾಗಿ ಮೂಡ ಏನು ಹೊಸದಾಗಿ ನೆನ್ನೆ ಬಿಲ್ ಪಾಸ್ ಆಗಿದೆ, ಕಾಂಗ್ರೆಸ್ ಪಕ್ಷದಿಂದ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಮೂಡ ಸಂಪೂರ್ಣವಾಗಿ ಅದರ ಆಕಾರನೇ ಚೇಂಜ್ ಆಗುತ್ತೆ. BDA ಮಾದರಿ ಮಾಡುವಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡಿದ್ದಾರೆ, ಮೈಸೂರಿನ ಜನತೆಯ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ನಾವು ಅದನ್ನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮೂಡ ನಡಿಬೇಕು, ಜನರಿಗೆ ಸೈಡ್ ಸಿಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋಂಥದ್ದು ಅಷ್ಟೇ ಉದ್ದೇಶ. ಆ KR ಕಾನ್ಸ್ಟಿಟ್ಯೂನ್ಸಿ MLA ಪಾಪ ಅದನ್ನು ದಿನ ಬೆಳಗ್ಗೆ ಎದ್ರು 5,000 ಸೈಟು, 8,000 ಕೋಟಿ ಇವೆಲ್ಲ ಹೇಳ್ತಿದ್ದವರು ಇದಕ್ಕೆ ಅಪೋಸ್ ಮಾಡಿದ್ದಾರೆ. ಯಾಕೆ ಅಪೋಸ್ ಮಾಡ್ತಾ ಇದ್ದೀರಿ ಅಂತ ಸ್ವಲ್ಪ ಹೇಳ್ಬೇಕಲ್ಲ ಶ್ರೀವತ್ಸ ಅವರೇ. ಏನಕ್ಕೆ ಅಪೋಸ್ ಮಾಡ್ತಾ ಇದ್ದೀರಿ? ನಿಮಗೆ ಪಾರದರ್ಶಕತೆ ಬೇಡವಾ? ಹಂಗಾದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮವ್ರನ್ನ ಕಾಪಾಡಬೇಕು ಅನ್ನುವಂಥ ಉದ್ದೇಶನಾ? ಇದಕ್ಕೆ ಯಾಕೆ ನೀವು ಅಪೋಸ್ ಮಾಡಿದ್ದೀರಿ ಅನ್ನುವಂಥ ದಯಮಾಡಿ ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ ಎಕ್ಸೆಪ್ಟ್ ದಿಸ್ ಜೆಂಟ್ಲ್ಮ್ಯಾನ್. ವೈ ಇಸ್ ಬೀಂಗ್ ಅಪೋಸ್ಡ್? ಪ್ಲೀಸ್ ಟೆಲ್ ಅಸ್ ವೈ ಇಟ್ ಇಸ್ ಬೀಂಗ್ ಅಪೋಸ್ಡ್ ಅನ್ನುವಂಥದ್ದನ್ನ ನೀವು ದಯಮಾಡಿ ಹೇಳಬೇಕು. ವಕ್ ವಿಚಾರ ಈಗಾಗಲೇ ನಾವು ಮಾತಾಡಿದ್ವಿ. ಮೀಸಲಾತಿ 2 ಏನು ಬಗ್ಗೆನೂ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಮಜಾಸ್ತಿ ಸ್ಪಷ್ಟೀಕರಣೆ ಕೊಟ್ಟಿದ್ದಾರೆ. ಈಗ ನಮ್ಮ ಅಧ್ಯಕ್ಷರು ವಿಜಯಕುಮಾರ್ ಅವರು ಮತ್ತು ಮೂರ್ತಿಯವರು ಮಾತಾಡ್ತಾರೆ. ಅವರ ಸಂಸ್ಕೃತಿ ಏನು ಅನ್ನುವಂಥದ್ದು CT ರವಿ ಮೂಲಕ ಇವತ್ತು ಸದನದಲ್ಲಿ ವ್ಯಕ್ತವಾಗಿರುವಂಥದ್ದು ನಾಚಿಕೆಗೇಡಿನ ಸಂಗತಿ. ಮಹಿಳೆಯರ ಬಗ್ಗೆ ಗೌರವ ಏನಿದೆ?
ಇಡೀ ದೇಶದಲ್ಲಿ 240 ಎಂಪಿಗಳ ಪೈಕಿ ಸುಮಾರು 700 ಚಿಲ್ಲರೆ MLAಗಳ ಪೈಕಿ ಎಷ್ಟು ಜನ ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಬಿಜೆಪಿಯವರು ಇದ್ದಾರೆ ಅನ್ನುವಂಥದ್ದು ಬಹಿರಂಗ ಮಾಹಿತಿಯನ್ನು ದಯಮಾಡಿ CT ರವಿ ಹೇಳಿ. ರಾಜ್ಯದಲ್ಲಿ ಯಾವ್ಯಾವ MLAಗಳು ಯಾವ್ಯಾವ ಮಂತ್ರಿಗಳು ಬಿಜೆಪಿ ಸರ್ಕಾರದಲ್ಲಿ ಹೋಗಿ ಕೋರ್ಟಿಂದ ಸ್ಟೇ ತಗೊಂಬಂದಿದ್ರು ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಅನ್ನುವಂಥದ್ದು ಹೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದ ಯೂಸ್ ಮಾಡುವಂಥದ್ದು ಇದೆಯಲ್ಲ, ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ, ದಯಮಾಡಿ ಇಮ್ಮಿಡಿಯೇಟ್ ಆಗಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಒಳಗಡೆ ತಳ್ಳುವಂಥ ಕೆಲಸ, ಒಳಗಡೆ ತಳ್ಳುವಂಥ ಕೆಲಸ ಮಾಡಬೇಕು. ಇವರೆಲ್ಲ ರಾಜ್ಯದ ಜನತೆಗೆ, ಮಕ್ಕಳು ಮರಿಗಳಿಗೆಲ್ಲ ರೋಲ್ ಮಾಡಲಾಗಿರಬೇಕು. ಈ ರೀತಿ ಪದ ಬಳಕೆ ಮಾಡುವಂಥ ಕೆಲಸವನ್ನು ಎಲ್ಲರೂ ನೋಡಿದ್ದೀರಿ ನೀವು. ಯಾರ ಮಹಿಳೆಯರ ಬಗ್ಗೆ ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ ಎನ್ನುವಂಥದ್ದಕ್ಕೆ, ಅವ್ರ ಒಳಗಡೆ ಎಷ್ಟು ಆಕ್ರೋಶಗಳಿದ್ದಾವೆ ಎನ್ನುವಂಥದ್ದಕ್ಕೆ CT ರವಿ ಮೂಲಕ ಬಿಜೆಪಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. CT ರವಿ ಮಾನ ಮರ್ಯಾದೆ ಏನಾದ್ರು ಇದ್ರೆ ನಿಮಗೆ ಅಕ್ಕ ತಂಗಿ ನಿಮ್ಮ ಮನೆಯವರು ಇಲ್ವೇನ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀವು ಆ ಥರ ಮಾತಾಡುವಂಥದ್ದು, ಪದ ಯೂಸ್ ಮಾಡುವಂಥದ್ದು, ಸದನದಲ್ಲಿ ಪದ ಯೂಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅಶೋಕ್ ಅವರೇ ಬಾಯಿ ಬಡ್ಕತ್ತೀರಲ್ರಿ, ಮಾತೆತ್ತೀರಿ. ವಿಜಯೇಂದ್ರ ಅವರೇ ಬಾಯಿ ಬಡ್ಕತ್ತೀರಲ್ಲ, ಇದಕ್ಕೆ ಉತ್ತರ ಕೊಡಿ. ಇಡೀ ರಾಜ್ಯದಲ್ಲಿ ಮಹಿಳೆಯರು, ದೇಶದಲ್ಲಿ ಮಹಿಳೆಯರು ಇದನ್ನು ಕೇಳಬೇಕು, ಕೇಳಿಸ್ಕೋಬೇಕು. ಬಿಜೆಪಿಯವರ ಮನಸ್ಕೃತಿ ಹೆಂಗಿರುತ್ತೆ ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಬಿಜೆಪಿಯವರು ಮಾಡ್ತಾವ್ರೆ, ಅರ್ಥ ಮಾಡ್ಕೋಬೇಕು. ಇದು ದುರಂತದ ಸಂಗತಿ. ನಾವು ಖಂಡಿಸ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೀವಿ, ದಯಮಾಡಿ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಇವನು ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ.